ಹಲೋ ಎಲ್ಲರಿಗೂ, ನಾನು ಈ ವಿಡಿಯೋದಲ್ಲಿ ನಿಮಗೆ 5 ಟಿಪ್ ಕೊಡ್ತೇನೆ ಯಾವ ರೀತಿ ನೀವು ವೆಬ್ ಡೆವಲಪ್ಮೆಂಟ್ ಅನ್ನು ಫಾಸ್ಟ್ ಆಗಿ ಕಲಿಬಹುದು ಅಂತ. ಫಸ್ಟ್ ಟಿಪ್ ಅಂತ ಹೇಳಿದ್ರೆ, ನೀವು ಬೇಸಿಕ್ಸ್ ಅನ್ನು ಕರೆಕ್ಟ್ ಆಗಿ ಕಲಿಬೇಕು. ಓಕೆ, ಈ ವೆಬ್ ಡೆವಲಪ್ಮೆಂಟ್ ಬೇಸಿಕ್ಸ್ ಅಂತ ಹೇಳಿದ್ರೆ ಇದರಲ್ಲಿ HTML, CSS ಮತ್ತೆ ಜಾವಾ ಸ್ಕ್ರಿಪ್ಟ್ ಇದು 3 ಬೇಸಿಕ್ ಕಾನ್ಸೆಪ್ಟ್ ನೀವು ಕರೆಕ್ಟ್ ಆಗಿ ಕಲಿಬೇಕು. ನೀವು ವೆಬ್ ಡೆವಲಪ್ಮೆಂಟ್ ಅಲ್ಲಿ ಯಾವುದೇ ಫೀಲ್ಡಿಗೆ ಹೋಗಿ ಆದ್ರೂ ಸಹ ನೀವು ಫಸ್ಟಿಗೆ ಈ 3 ಬೇಸಿಕ್ಸ್ ಅನ್ನು ಕರೆಕ್ಟ್ ಆಗಿ ಕಲ್ತ್ರೆ ನಿಮ್ಗೆ ಒಳ್ಳೆ ವೆಬ್ ಡೆವಲಪರ್ ಆಗ್ಲಿಕ್ಕೆ ಆಗ್ತದೆ. HTML ಅಂತ ಹೇಳಿದ್ರೆ ಅದೊಂದು ವೆಬ್ಸೈಟ್ ಗೆ ಸ್ಟ್ರಕ್ಚರ್ ಕೊಡ್ತದೆ. CSS ಅಂತ ಹೇಳಿದ್ರೆ ಆ ಸ್ಟ್ರಕ್ಚರ್ ಗೆ ಒಂದು ಡಿಸೈನ್ ಎಲ್ಲ ಮಾಡಿ ಚೆಂದ ಮಾಡಿ ಕೊಡ್ತದೆ. ವ್ಯಾರಾಸ್ ಜಾವಾ ಸ್ಕ್ರಿಪ್ಟ್ ಅಂತ ಹೇಳಿದ್ರೆ ಅದನ್ನು ಇಂಟ್ರಾಕ್ಟಿವ್ ಮಾಡ್ತದೆ. ಅಂದ್ರೆ ಈಗ ಒಂದೆಂತಾರು ಬಟನ್ ಇದ್ರೆ ಆ ಬಟನ್ ಅನ್ನು ಮೂವ್ ಮಾಡೋದಿರ್ಲಿ, ಆ ಬಟನ್ ಲೈಕ್ ಕೌಂಟ್ ಹೆಚ್ಚು ಮಾಡೋದಿರ್ಲಿ, ಹೀಗೆ ಹಲವಾರು ರೀತಿಯ ವಿಷಯಗಳನ್ನು ಜಾವಾ ಸ್ಕ್ರಿಪ್ಟ್ ಅನ್ನು ಯೂಸ್ ಮಾಡಿ ಮಾಡಬಹುದು. ಈ 3 ಟೆಕ್ನಾಲಜಿ ಕಂಬೈನ್ ಆಗುವಾಗ ನಿಮ್ಗೆ ಒಂದು ಒಳ್ಳೆ ರೀತಿಯ ಸಿನರ್ಜಿ ಸಿಗ್ತದೆ. ಆ ಸಿನರ್ಜಿಯಿಂದಾಗಿ ನಿಮ್ಮ ವೆಬ್ ಡೆವಲಪ್ಮೆಂಟ್ ಸ್ಕಿಲ್ಸ್ ಉಂಟಲ್ಲ ಅದು ಒಳ್ಳೇದಾಗ್ತದೆ. ಅದರಿಂದ ನೀವು ಯಾವುದೇ ರೀತಿಯ ಫೀಲ್ಡ್ ಗೆ ಹೋಗೋದಾದ್ರು ವೆಬ್ ಡೆವಲಪ್ಮೆಂಟ್ ಅಲ್ಲಿ ನೀವು ಫಸ್ಟ್ ಗೆ HTML, CSS, ಜಾವಾ ಸ್ಕ್ರಿಪ್ಟ್ ಬೇಸಿಕ್ಸ್ ಅನ್ನು ಕಲಿಬೇಕು. ಸೆಕೆಂಡ್ ಟಿಪ್ ಅಂತ ಹೇಳಿದ್ರೆ ಪ್ರಾಜೆಕ್ಟ್ಸ್ ಗಳನ್ನು ಬಿಲ್ಡ್ ಮಾಡಬೇಕು ನೀವು. ಸೊ ನಿಮ್ಗೆ ಆಲ್ರೆಡಿ ಈಗ HTML, CSS ಮತ್ತೆ ಜಾವಾ ಸ್ಕ್ರಿಪ್ಟ್ ನೀವು ಕಲ್ತಿದ್ದೀರಿ. ನೀವು ಅದನ್ನ ಕಲ್ತಾದ ನಂತರ ಪ್ರಾಜೆಕ್ಟ್ಸ್ ಗಳನ್ನು ಬಿಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿಸ್ಟ್ 5 ಪ್ರಾಜೆಕ್ಟ್ ಅನ್ನು ನೀವು ಕರೆಕ್ಟ್ ಆಗಿ ಬಿಲ್ಡ್ ಮಾಡಬೇಕು. ಈ 5 ಪ್ರಾಜೆಕ್ಟ್ ಅಲ್ಲಿ ನಿಮ್ಗೆ ಹಲವಾರು ರೀತಿಯ ನೀವು ಕಾನ್ಸೆಪ್ಟ್ಸ್ ಗಳನ್ನು ಯೂಸ್ ಮಾಡಬೇಕು. ಸೇಮ್ ಪ್ರಾಜೆಕ್ಟ್ಸ್ ಗಳನ್ನು ಬಿಲ್ಡ್ ಮಾಡಬೇಡಿ. ಮೇ ಬಿ ಒಂದು ಪ್ರಾಜೆಕ್ಟ್ ಅನ್ನು ಜಸ್ಟ್ ಒಂದು ನಾರ್ಮಲ್ ಸ್ಟಾಟಿಕ್ ವೆಬ್ಸೈಟ್ ಮಾಡಿರಬಹುದು. ಸೆಕೆಂಡ್ ವೆಬ್ಸೈಟ್ ಅಲ್ಲಿ ನೀವು ಎಂತಾದ್ರು ಒಂದು ಬ್ಯಾಕ್ ಎಂಡ್ ಟೆಕ್ನಾಲಜಿಯನ್ನು ಆಡ್ ಮಾಡಿರಬಹುದು. ಥರ್ಡ್ ಪ್ರಾಜೆಕ್ಟ್ ಅಲ್ಲಿ ಕಾಮರ್ಸ್ ಎಂತಾದ್ರು ಒಂದು ಇಂಟಿಗ್ರೇಟ್ ಮಾಡಿರಬಹುದು. ಇಂತ ಹಲವಾರು ರೀತಿಯ ಕಾನ್ಸೆಪ್ಟ್ಸ್ ಗಳನ್ನು ಯೂಸ್ ಮಾಡಿ ಪ್ರಾಜೆಕ್ಟ್ಸ್ ಗಳನ್ನು ಕರೆಕ್ಟ್ ಆಗಿ ಬಿಲ್ಡ್ ಮಾಡಿ. ನೀವು ಪ್ರಾಜೆಕ್ಟ್ಸ್ ಅನ್ನು ಬಿಲ್ಡ್ ಮಾಡುವಾಗ ನಿಮ್ಗೆ ಅದರಲ್ಲಿ ತುಂಬಾ ರೀತಿಯ ವಿಷಯಗಳು ಕಲಿಲಿಕ್ಕೆ ಸಿಗ್ತದೆ. ನೀವು ಪ್ರಾಜೆಕ್ಟ್ ಬಿಲ್ಡ್ ಮಾಡ್ಲಿಕ್ಕೆ ವೇಟ್ ಮಾಡಬೇಡಿ. ನಿಮ್ಗೆ ಯಾವಾಗ ಆಪರ್ಚುನಿಟಿ ಸಿಗ್ತದೆ ಇಮಿಡಿಯೇಟ್ಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿ. ಈಗ HTML, CSS, ಜಾವಾ ಸ್ಕ್ರಿಪ್ಟ್ ಇದು 3 ಕಲ್ತಾದ ನಂತರ ನಿಮ್ಗೆ ಪ್ರಾಜೆಕ್ಟ್ಸ್ ಗಳು ಬಿಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು. ಅದು ಡೀಪ್ ಆಗಿ ಕಲಿಯುವ ಅಗತ್ಯ ಇಲ್ಲ. ನಿಮ್ಗೆ ಬೇಸಿಕ್ ಗೊತ್ತಿದ್ರು ಸಹ ನೀವು ಪ್ರಾಜೆಕ್ಟ್ಸ್ ಅನ್ನು ಬಿಲ್ಡ್ ಮಾಡಬಹುದು, ಸಣ್ಣ ರೀತಿಯ ಪ್ರಾಜೆಕ್ಟ್ಸ್ ಗಳನ್ನು. ಸೊ ಅದರಿಂದ ಆದಷ್ಟು ಬೇಗ ಪ್ರಾಜೆಕ್ಟ್ಸ್ ಗಳನ್ನು ಬಿಲ್ಡ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಥರ್ಡ್ ಟಿಪ್ ಅಂತ ಹೇಳಿದ್ರೆ, ನೀವು AI ಅನ್ನು ನಿಮ್ಮ ವರ್ಕ್ ಫ್ಲೋ ಅಲ್ಲಿ ಯೂಸ್ ಮಾಡಿ. ನೀವು AI ಹತ್ರ ಇಡೀ ಪ್ರಾಜೆಕ್ಟ್ ಗಳನ್ನು ಮಾಡ್ಲಿಕ್ಕೆ ಕೇಳಬೇಡಿ. ಅಂದ್ರೆ ಈಗ ನಿಮ್ಗೆ ಎಂತಾರು ಕೋಡ್ ಬೇಕು, ಆ ಕೋಡ್ ಅನ್ನು ಕಂಪ್ಲೀಟ್ ಆಗಿ ಕೇಳಬೇಡಿ. ಈಗ ನೀವು AI ಹತ್ರ ತುಂಬಾ ವಿಷಯಗಳನ್ನು ಕೇಳಬಹುದು. ಈಗ ನಿಮಗೆ ಒಂದೆಂತಾರು ಒಂದು ಫಂಕ್ಷನಾಲಿಟಿ ಬಿಲ್ಡ್ ಮಾಡಬೇಕು ಒಂದು ಬ್ಯಾಕ್ ಎಂಡ್ ಅಲ್ಲಿ, ಅವಾಗ ನೀವು ಇಮಿಡಿಯೇಟ್ಲಿ AI ಹತ್ರ ಅದು ಯಾವ ರೀತಿ ಬಿಲ್ಡ್ ಮಾಡೋದು ಅಂತ ಕೇಳಿದ್ರೆ ಅದು ಕರೆಕ್ಟ್ ಆಗಿ ನಿಮಗೆ ಡಾಕ್ಯುಮೆಂಟೇಶನ್ ಕೊಡ್ತದೆ. ಆ ಡಾಕ್ಯುಮೆಂಟೇಶನ್ ಉಂಟಲ್ಲ, ನೀವು ಕರೆಕ್ಟ್ ಆಗಿ ಓದಿ ಅದನ್ನು ಫಾಲೋ ಮಾಡಿ ನೀವು ಬಿಲ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು. ನೀವು ಜಸ್ಟ್ AI ಹತ್ರ ಕೋಡ್ ಕೇಳಿ ಆ ಕೋಡ್ ಅನ್ನು ಕಾಪಿ ಪೇಸ್ಟ್ ಮಾಡಿದ್ರೆ ಅಷ್ಟು ಒಳ್ಳೇದಲ್ಲ ಆ ವಿಷಯ. ನಾನು ಅದಕ್ಕೆ ಸಪೋರ್ಟ್ ಮಾಡುದಿಲ್ಲ. ಎಂತಕ್ಕಂತ ಹೇಳಿದ್ರೆ ಅದು ಕೋಡ್ ಸರಿ ಇರುವುದಿಲ್ಲ ಮೋಸ್ಟ್ ಆಫ್ ದ ಟೈಮ್. ಮತ್ತೆ ಆ ಕೋಡ್ ಅನ್ನು ನೀವು ಸರಿ ಮಾಡ್ಲಿಕ್ಕೋಸ್ಕರ ತುಂಬಾ ಕಷ್ಟಪಡಬೇಕಾಗ್ತದೆ. ಸೊ ಅದರಿಂದಾಗಿ AI ಹತ್ರ ಕಾನ್ಸೆಪ್ಟ್ಸ್ ಗಳನ್ನು ಕೇಳಿ. ಈಗ ನಿಮ್ಗೆ ಯಾವ್ದಾದ್ರು ಪ್ರಾಜೆಕ್ಟ್ ಐಡಿಯಾಸ್ ಗಳು ಬೇಕಿದ್ರೆ ಅದನ್ನ ಅದ್ರ ಹತ್ರ ಕೇಳಿ. ಯಾವ ರೀತಿಯ ಪ್ರಾಜೆಕ್ಟ್ಸ್ ಗಳನ್ನು ಬಿಲ್ಡ್ ಮಾಡಬಹುದು, ಅದಕ್ಕೆ ಎಂತೆಲ್ಲ ವಿಷಯಗಳು ಬೇಕು, ಹಲವಾರು ರೀತಿಯ ವಿಷಯಗಳನ್ನು ನೀವು AI ಹತ್ರ ಕೇಳಿ AI ಅನ್ನು ಯೂಸ್ ಮಾಡಬಹುದು. ಫೋರ್ತ್ ಟಿಪ್ ಅಂತ ಹೇಳಿದ್ರೆ, AI ಉಂಟಲ್ಲ ತುಂಬಾ ಓಲ್ಡ್ ಕಾನ್ಸೆಪ್ಟ್ಸ್ ಗಳನ್ನೆಲ್ಲ ಕೊಡುವ ಚಾನ್ಸಸ್ ಉಂಟು. ಅದರಿಂದಾಗಿ ನೀವು ಅಪ್ ಟು ಡೇಟ್ ಡಾಕ್ಯುಮೆಂಟೇಶನ್ ಅನ್ನು ನೋಡ್ಬೇಕು. ಈಗ ನಿಮ್ಗೆ ಒಂದು ರಿಯಾಕ್ಟ್ ಅನ್ನು ಕಲಿಬೇಕಂತ ಹೇಳಿದ್ರೆ ನೀವು ರಿಯಾಕ್ಟ್ ಅವರ ಡಾಕ್ಯುಮೆಂಟೇಶನ್ ನೋಡಿದ್ರೆ ಅದ್ರಲ್ಲಿ ನಿಮ್ಗೆ ಅವರು ಕರೆಕ್ಟ್ ಆಗಿ ಹೇಳ್ತಾರೆ ಯಾವ್ದೆಲ್ಲ ಕಾನ್ಸೆಪ್ಟ್, ಹೊಸತ್ತು ಕಾನ್ಸೆಪ್ಟ್ ಯಾವ್ದನ್ನ ಯಾವ ರೀತಿ ಯೂಸ್ ಮಾಡಬಹುದು, ಇಂತ ಒಳ್ಳೆ ಎಕ್ಸಾಂಪಲ್ಸ್ ಗಳೆಲ್ಲ ಕೊಡ್ತಾರೆ. ಮತ್ತೆ ಕೆಲವು ಯೂಟ್ಯೂಬ್ ಚಾನಲ್ಸ್ ಗಳು ಇರ್ತಾವಲ್ಲ, ಅದು ಸಹ ನಿಮ್ಗೆ ಒಳ್ಳೆ ಒಳ್ಳೆ ಕಾನ್ಸೆಪ್ಟ್ಸ್ ಗಳನ್ನ ನಿಮ್ಗೆ ಹೇಳ್ತಾರೆ. ಈಗ ನನ್ನ ಯೂಟ್ಯೂಬ್ ಚಾನಲ್ ಸಹ ನಾನು ಆದಷ್ಟು ಹೊಸ ಕಾನ್ಸೆಪ್ಟ್ಸ್ ಗಳನ್ನ ಹೇಳಲಿಕ್ಕೆ ಟ್ರೈ ಮಾಡ್ತೇನೆ. ಅದರಿಂದಾಗಿ ನೀವು ಯಾವತ್ತು ಯೂಟ್ಯೂಬ್ ಅಲ್ಲಿ ಲೇಟೆಸ್ಟ್ ಯೂಟ್ಯೂಬರ್ಸ್ ಗಳು ಇರ್ತಾರಲ್ಲ, ಅವ್ರು ಯಾವ ರೀತಿ ಕೋಡ್ ಮಾಡ್ತಾರೆ ಮತ್ತೆ ಡಾಕ್ಯುಮೆಂಟೇಶನ್ ಮೇನ್ ಅಂತ ಹೇಳಿದ್ರೆ ಡಾಕ್ಯುಮೆಂಟೇಶನ್ ನೀವು ಕರೆಕ್ಟ್ ಆಗಿ ನೋಡ್ಬೇಕು ಮತ್ತೆ ಅದನ್ನು ಕಲಿಬೇಕಾಗ್ತದೆ. AI ಹತ್ರ ಅಥವಾ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ತುಂಬಾ ಹಳೆ ಕೋಡ್ ಸಿಗಬಹುದು. 2022-23 ಇಂದ ಕೋಡ್ಗಳೆಲ್ಲ ನಿಮ್ಗೆ ಸಿಗಬಹುದು. ಆ ಕೋಡ್ಗಳೆಲ್ಲ ಉಂಟಲ್ಲ ನಿಮ್ಗೆ ಕರೆಕ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಕೊಡುವ ಚಾನ್ಸ್ ಇಲ್ಲ, ಎಂತಂದ್ರೆ ಎಲ್ಲ ಅಪ್ಡೇಟ್ ಆಗ್ತಾ ಇರ್ತದೆ. ಸೊ ಅದರಿಂದಾಗಿ ನೀವು ಆದಷ್ಟು ಆ ಕೋಡಿಂಗ್ ಕಾನ್ಸೆಪ್ಟ್ ಇದು ಡಾಕ್ಯುಮೆಂಟೇಶನ್ ನೀವು ಪೈಥಾನ್ ಕಲಿಯೋದಾದ್ರೆ ಪೈಥಾನ್ ವೆಬ್ಸೈಟ್ ಹೋಗಿ ಅಲ್ಲಿ ಡಾಕ್ಯುಮೆಂಟೇಶನ್ ಓದಬಹುದು. ಮತ್ತೆ ಜಾವಾ ಸ್ಕ್ರಿಪ್ಟ್ ಆದ್ರೆ ಜಾವಾ ಸ್ಕ್ರಿಪ್ಟ್ ಡಾಕ್ಯುಮೆಂಟೇಶನ್ ಗಳೆಲ್ಲ ಸಿಗ್ತವೆ. ಸೊ ಅದರಿಂದಾಗಿ ನೀವು ಯಾವ ಕಾನ್ಸೆಪ್ಟ್ ಕಲಿತೀರಿ ಅದರ ಡಾಕ್ಯುಮೆಂಟೇಶನ್ ಅನ್ನು ಫಾಲೋ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇಲ್ಲದಿದ್ರೆ ಯಾವ್ದಾದ್ರು ಲೇಟೆಸ್ಟ್ ಯೂಟ್ಯೂಬ್ ವಿಡಿಯೋಸ್ ಅನ್ನು ನೋಡಿದ್ರೆ ನಿಮ್ಗೆ ಅದು ಅರ್ಥ ಆಗ್ತದೆ. ಸೊ ಅದರಿಂದಾಗಿ ಆದಷ್ಟು ಡಾಕ್ಯುಮೆಂಟೇಶನ್ ಅನ್ನು ಫಾಲೋ ಮಾಡಿ. ಫಿಫ್ತ್ ಟಿಪ್ ಅಂತ ಹೇಳಿದ್ರೆ, ನೀವು ಕೋಡಿಂಗ್ ಅನ್ನು ಪ್ರಾಕ್ಟೀಸ್ ಉಂಟಲ್ಲ ಡೈಲಿ ಮಾಡಬೇಕು. ಈಗ ವೆಬ್ ಡೆವಲಪ್ಮೆಂಟ್ ಕಲಿಬೇಕಿದ್ರೆ ನಿಮ್ಗೆ ಅದರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕಿದ್ರೆ ಅಥವಾ ಯಾವ್ದಾದ್ರು ಒಂದು ಜಾಬ್ ಸಿಗ್ಬೇಕಿದ್ರೆ ನಿಮ್ಗೆ ಒಳ್ಳೇದು ನೀವು ಡೈಲಿ ಅದರಲ್ಲಿ ಕೆಲಸ ಮಾಡಬೇಕು. ನಾನು ಕೋಡಿಂಗ್ ಅಥವಾ ವೆಬ್ ಡೆವಲಪ್ಮೆಂಟ್ ಕಲಿತಿರುವಾಗ ನಾನು ಆಲ್ಮೋಸ್ಟ್ 4 to 5 hours ಅದರಲ್ಲಿ ಕೂತ್ಕೊಂಡು ಎಂತಾದ್ರೂ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೆ. ಸೊ ಅದರಿಂದಾಗಿ
ಹಾಗಾಗಿ ನೀವು ಸಹ ಡೈಲಿ ಅಷ್ಟು ಎಫರ್ಟ್ ಕೊಟ್ರೆ ನಿಮಗೆ ಮಾಡ್ಲಿಕ್ಕೆ ಆಗ್ತದೆ. ಕೋಡಿಂಗ್ ಕಲೀಲಿಕ್ಕೆ ಅಥವಾ ವೆಬ್ ಡೆವಲಪ್ಮೆಂಟ್ ಕಲೀಲಿಕ್ಕೆ ತುಂಬಾ ಟೈಮ್ ಎಂತ ಬೇಕಾಗಿಲ್ಲ, ಒಂದು 3-4 ತಿಂಗಳು ಕೊಟ್ಟರು ಸಹ ಸಾಕು ನೀವು. ಬಟ್ ಆ 3-4 ತಿಂಗಳಲ್ಲಿ ಉಂಟಲ್ಲ, ಒಳ್ಳೆ ಸರಿಯಾಗಿ ನೀವು ಅದನ್ನು ಕಲಿಬೇಕಾಗ್ತದೆ, ಅದರಲ್ಲಿ ಸ್ವಲ್ಪ ಪ್ರಾಜೆಕ್ಟ್ಸ್ ಗಳು ಬಿಲ್ಡ್ ಮಾಡಬೇಕಾಗ್ತದೆ. ಸೊ ಅದರಿಂದಾಗಿ ನೀವು ಡೈಲಿ ಮಾಡಿದ್ರೆ ಮಾತ್ರ ಅದು ವರ್ಕ್ ಆಗ್ತದೆ. ಮೇ ಬಿ ಹಾಫ್ ಅನ್ ಅವರ್ ಆದ್ರೂ ಸಹ ತೊಂದರೆ ಇಲ್ಲ, ಬಟ್ ಡೈಲಿ ಮಾಡಬೇಕು. ನೀವು ಯಾವ ಕೆಲಸದಲ್ಲಿ ಇದ್ದೀರಿ ಅಂತೇಳಿ ನಂಗೆ ಅರ್ಥ ಮಾಡ್ಲಿಕ್ಕೆ ಆಗುದಿಲ್ಲ, ಬಟ್ ನೀವು ಯಾವುದೇ ಕೆಲಸದಲ್ಲಿ ಇದ್ರೂ ಸಹ, ಮೇ ಬಿ ನೀವು ಸ್ಟೂಡೆಂಟ್ ಆಗಿರ್ಬೋದು, ಯಾವ್ದಾದ್ರು ಇಂಜಿನಿಯರಿಂಗ್ ಬ್ರಾಂಚ್ ಅಲ್ಲಿ ಇರ್ಬೋದು, ಅಥವಾ ನೀವು ಯಾವ್ದಾದ್ರು ಬೇರೆ ಕೆಲಸದಲ್ಲಿ ಇರುವಿರಿ, ಇದರ್ ವೇ ನೀವು ನಿಮ್ಮ ಒಂದು ಹಾಫ್ ಅನ್ ಅವರ್ ಅಥವಾ 1 ಅವರ್ ಟೈಮ್ ಉಂಟಲ್ಲ ಕೋಡಿಂಗಿಗೆ ಡೆಡಿಕೇಟ್ ಮಾಡಬೇಕು, ಕರೆಕ್ಟ್ ಆಗಿ ವೆಬ್ ಡೆವಲಪ್ಮೆಂಟ್ ಕಲಿಬೇಕು. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಆಲ್ರೆಡಿ ಮಾಡದಿದ್ರೆ. ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ನಾನು ಅಲ್ಲಿ ರಿಪ್ಲೈ ಕೊಡ್ತೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.